ಟ್ರಾನ್ಸ್ಜೆಂಡರ್ ಅಷ್ಟೊಂದು ದುಡ್ಡು ಮಾಡ್ತಾರೆ, ಅಷ್ಟೊಂದು ದುಡ್ಡು ಇದೆಯಾ? ದುಡ್ಡು ಮಾಡಂಗಿದ್ರೆ ದುಡ್ಡು ಮಾಡ್ಬೇಕಂದ್ರೆ ಹೆಂಗ್ ಬೇಕಾದ್ರೆ ನಾವ್ ಮಾಡ್ಬೋದು. ಎಲ್ಲಾರು ನೋಡೋದೇನಂದ್ರೆ ಇವರೆಲ್ಲ ಸೆಕ್ಸ್ ವರ್ಕ್ ಮಾಡ್ತಾರೆ, ನಮಗೂ ಬಂದು ಟೀಸ್ ಮಾಡ್ತಾರೆ, ಅಬ್ಯೂಸ್ ಮಾಡ್ತಾರೆ. ಆ ತರ ಕಷ್ಟನೂ ನಾವು ಪಟ್ಟಿದೀವಿ. ಬೆಳಗ್ಗೆ ಆದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ದೇವ್ರ ತರ ಬರ್ತಾರೆ, ರಾತ್ರಿ ಆದ್ರೆ ಸೂಳೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ನಮ್ಗೆ ಒಂದು ರೆಸ್ಪೆಕ್ಟ್ ಅಂತ ಇರಲ್ಲ ಟ್ರಾನ್ಸ್ಜೆಂಡರ್ ಲೈಫ್ ಅಲ್ಲಿ. ಗ್ರಾಫಿಕ್ ಡಿಸೈನಿಂಗ್, ಅನಿಮೇಷನ್, VFX ಮಾಡಿದೀನಿ. ನಾನು BHM ಹೋಟೆಲ್ ಮ್ಯಾನೇಜ್ಮೆಂಟ್, ತಾಜಲ್ಲೆಲ್ಲ ಶೆಫ್ ಕೆಲಸ ಮಾಡಿದ್ದೀನಿ. ನಮ್ ಕಮ್ಯುನಿಟಿದಲ್ಲಿ ಎಲ್ಲಾರು ಓದಿದ್ದಾರೆ, ಹೌದಾ? ಎಲ್ಲಾರು ಎಜುಕೇಟೆಡ್ ಇದ್ದಾರೆ. ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ಅನ್ಬಿಟ್ಟೆ ಅವ್ರವ್ರ ಈ ಕೆಲಸ ಮಾಡ್ತಾ ಇದಾರೆ. ನಾವ್ ಎಷ್ಟು ದುಡಿದ್ರು ಆಗಲ್ಲ. ದುಡ್ಡು ನಮ್ಮ ಯಜಮಾನ್ ಸತ್ತು ಅಂದ್ಮೇಲೆ ಇವಾಗ ನೆಮ್ಮದಿಯಾಗಿದ್ದೀನಿ. ಯಾಕೆ ಏನ್ ಮಾಡ್ತಾ ಇದ್ರು ಯಜಮಾನ್ರು? ಅಯ್ಯೋ ಕುಡ್ಕೊಂಡ್ಬಂದು ಹೊಡೆಯೋದು ಬಡಿಯೋದು, ಈಗ ಒಂದ್ ಸತ್ ಮೇಲೆ ನೆಮ್ಮದಿಯಾಗಿದ್ದೀನಿ. ಅಲ್ಟಿ ಇದು ಅಷ್ಟೆಲ್ಲ ಹೊಡಿತಾ ಇದ್ದಾಗ ಅವ್ರನ್ನ ಬಿಟ್ಟೋಗಿಲ್ವಾ ನೀವು? ನಾನು ಇಲ್ಲ, ನಾನು ಹಿಡ್ಕೊ ಹೊಡಿತಿದ್ದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತುಂಬ ಜನ ಮನುಷ್ಯನ ಜೀವನ ಕಷ್ಟ, ಜೀವನದಲ್ಲಿ ಆ ನೋವಿರುತ್ತೆ, ಈ ನೋವಿರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ನಿಜಾನಾ? ಸೊ ಈ ಪ್ರಶ್ನೆನ ಇವತ್ತು ನಮ್ಮ ಮಾಜಂತೆ ಕೇಳಬೇಕು ಅಂತ ಹೊರಟಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಇವತ್ತು ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹಾನೆಸ್ಟಾಗಿ ಉತ್ತರ ಕೊಡ್ಬೇಕು, ಓಕೆನಾ? ತುಂಬ ಜನ ಹೇಳೋದು ಮನುಷ್ಯನ ಜೀವನ ಸಿಕ್ಕಾಪಟ್ಟೆ ಕಷ್ಟ ಅಂತ ಅಂತಾರೆ. ನಿಮ್ಮ ಪ್ರಕಾರ ನಿಜಾನಾ ಸುಳ್ಳ? ಕಷ್ಟ, ಮನುಷ್ಯನ ಜೀವನ ಕಷ್ಟ ಕಷ್ಟ ಅಂತಾನೆ ಅನ್ಸುತ್ತೆ. ಕಷ್ಟ ಅಂತಾನೆ ಅನ್ಸುತ್ತೆ. ನಿಮ್ಮ ಪ್ರಕಾರ ಮನುಷ್ಯನ ಜೀವನ ಕಷ್ಟ? ತುಂಬಾ ಕಷ್ಟ ಖಂಡಿತವಾಗ್ಲೂ ತುಂಬಾ ಕಷ್ಟ. ಏನಕ್ಕೋಸ್ಕರ ಮನುಷ್ಯನ ಜೀವನ ಕಷ್ಟ ಅಂತ ಅನ್ಸುತ್ತೆ? ನಾವ್ ಎಷ್ಟು ದುಡಿದ್ರು ಆಗಲ್ಲ. ಎಷ್ಟೇ ದುಡಿಲಿ, ಏನೇ ಮಾಡ್ಲಿ, ಎಂತ ಕೆಲಸ ಇರ್ಲಿ, ದುಡ್ಡು. ಅದಕ್ಕೆ ಮನುಷ್ಯನ ಜೀವನ ಕಷ್ಟ. ನಿಮ್ಮ ಪ್ರಕಾರ ನಿಜವಾಗ್ಲೂ ಮನುಷ್ಯನ ಜೀವನ ಕಷ್ಟ ಅಂತ ಅನ್ಸುತ್ತಾ? ಏನ್ ಕಷ್ಟ ಇಲ್ಲ ಸರ್, ನಿಜವಾಗ್ಲೂ ಸಹ ಮನುಷ್ಯನ ಜೀವನ ಬಂದಿರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಬಟ್ ತುಂಬಾ ಜನ ಹೇಳೋದು ಕಷ್ಟ ಇರುತ್ತೆ, ದುಡ್ಡಿಲ್ಲ ಅಂತ ಅಂದ್ರೆ. ಅವ್ರ ಕೈ ದುಡಿಯಕ್ ಆಗಲ್ಲ, ಅವ್ರ ಕೈಲಿ ಸ್ವಲ್ಪ ಸೋಂಬೇರಿತನ ಇರುತ್ತಲ್ಲ, ಅಂತವ್ರೆಲ್ಲ ಆ ಮಾತು ಹೇಳ್ತಾರೆ. ನನ್ನ ಪ್ರಕಾರ ಮನುಷ್ಯ ಹುಟ್ಟಿರೋದು ದೇವರ ಒಂದು ಸೃಷ್ಟಿ, ದೇವರ ಒಂದು ಅದ್ಭುತ ಕಾರ್ಯ. ನಾನು ಇವತ್ತು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಇವತ್ತು ನನ್ನ ಪ್ರಶ್ನೆಗಳಿಗೆ ಆಪ್ಟ್ ಆಗಿರೋ ಪರ್ಸನ್ ಸಿಕ್ಕಿದ್ದಾರೆ ಅಂತ ಅನಿಸ್ತಾ ಇದೆ. ತುಂಬಾ ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ ಮನುಷ್ಯನ ಜೀವನ ಕಷ್ಟ, ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯನ ತರ ಮಾತ್ರ ಹುಟ್ಟಬಾರ್ದು, ಪ್ರಾಣಿಗಳ ತರ ಆದ್ರೂ ಹುಟ್ಟಬೇಕು, ಇಲ್ಲ ಪಕ್ಷಿಗಳ ತರ ಆದ್ರೂ ಹುಟ್ಟಬೇಕು, ಮನುಷ್ಯನ ಜೀವನ ಸಿಕ್ಕಾಪಟ್ಟೆ ಕಷ್ಟ ಅಂತಾರೆ. ನೀವು ಹಾನೆಸ್ಟ್ ಆಗಿ ಹೇಳಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದು ಪ್ರಕಾರ ಮನುಷ್ಯನ ಜೀವನ ಕಷ್ಟ ಅಂತ ಅನ್ಸುತ್ತಾ? ಕಷ್ಟ ಅಂದ್ರೆ ಒಂದೊಂದು ಸಿಚುವೇಶನ್ಸ್ ಕಷ್ಟ ಬರುತ್ತೆ, ಸುಖ ಎಲ್ಲ ಮಿಕ್ಸೆಡ್ ಫೀಲಿಂಗೇ ಬಂದು ಹ್ಯೂಮನ್ ಬೀಯಿಂಗ್ ಲೈಫ್. ಒಂದು ಬರ್ಡ್ ಫೀಲಿಂಗ್ಸ್ ಬಂದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ನಾವ್ ಬಂದು ಎಕ್ಸ್ಪ್ರೆಸ್ ಮಾಡಕ್ ಆಗುತ್ತೆ. ಸೊ ನಮ್ಗೆ ಬಂದು ಎರಡು ತರನೇ ಇರುತ್ತೆ, ಅದ್ ನೀವ್ ಹೆಂಗ್ ತಗೊಂಡು ಹೋಗ್ತೀರಾ ಅಂತ ನಿಮ್ ಕೈಲಿ ಇರೋದು ಅಷ್ಟೇ. ಒಂದ್ ರೂಪಾಯಿದಲ್ಲೂ ಹ್ಯಾಪಿ ಆಗಿರ್ಬೋದು, 1 ಕೋಟಿ ರೂಪಾಯಿ ಇಟ್ಕೊಂಡು ಕಷ್ಟ ಅಂತ ನೀವು ಫೀಲ್ ಮಾಡ್ಬೋದು ಅಷ್ಟೇ. ನನ್ ತಗೊಂಡು ವ್ಯಾಲಿಡ್ ಆನ್ಸರ್. ಎರಡನೇದು, ನಿಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಮು ಕಷ್ಟ ಅನ್ಸೋದು ಹುಡುಗರ ಜೀವನ, ಹುಡುಗಿರ ಜೀವನ? ಪ್ರಾಬ್ಲಮ್ ಅನ್ಸೋದು ಹುಡುಗರ ಜೀವನ. ಹುಡುಗರ ಜೀವನ ಯಾಕೆ ಅಂತ ಏನಾದ್ರು ಒಂದು ಎಕ್ಸಾಂಪಲ್ ಕೊಡೋಕ್ಕಾಗುತ್ತೆ? ಎಲ್ಲ ಒಂದ್ಸತಿ ದಾರಿ ತಪ್ಪು ಹೋಗ್ತೀವಿ, ಓಕೆ. ಒಂದ್ಸತಿ ಹುಡುಗಿಯರೇ ದಾರಿ ತಪ್ಪಿಸ್ತಾರೆ, ಕೆಲವೊಂದ್ಸತಿ ನಾವೇನೇ ದಾರಿ ತಪ್ತೀವಿ. ಜೂಜಾಟ ಅದು ಇದು ಅಂತ ಆ ತರ ಮಾಡ್ಬಿಟ್ಟು ತುಂಬಾ ದಾರಿ ತಪ್ಪೋದು ಇದಾವೆ. ಹುಡುಗರ ಜಾಸ್ತಿ ದಾರಿ ತಪ್ಪೋದು, ಹುಡುಗರ ಜಾಸ್ತಿ ಕಷ್ಟ ಅನ್ಭವಿಸೋದು. ಮ್ಯಾಕ್ಸಿಮಮ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂದ್ರೆ ಮೆನ್, ಅವ್ನಿಗೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಬ್ರದ್ದು ಆರಾಮಿಲ್ಲ. ಹುಡುಗರು ಅಂದ್ರೆ ಅವರಿಗೆ ಮನೆ ನೋಡ್ಕೊಳ್ಳೋದಿರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಮದ್ವೆ, ಜಾಬ್ ಅದೆಲ್ಲ ಇರುತ್ತೆ. ಹುಡುಗಿರು ಅಂತ ಬಂದ್ರೆ ಕಾಲೇಜ್, ಸ್ಕೂಲ್ ಅಂತ ಬಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಸರ್ಟನ್ ಏಜ್ ಅಂತ 20-25 ಅಂತ ಬಂದ್ರೆ ಮ್ಯಾರೇಜ್ ಪ್ರಾಬ್ಲಮ್ ಇರುತ್ತೆ. ಅದಾದ್ಮೇಲೆ ಮ್ಯಾರೇಜ್ ಆದ್ರೂ ಕೂಡ ಫ್ಯಾಮಿಲಿ, ಹಸ್ಬೆಂಡ್ ಯಾವ ತರ ಇರುತ್ತೆ, ಅವ್ರ ಅತ್ತೆ ಮಾವ ಯಾವ ತರ ಇರುತ್ತೆ. ಸೊ ಹುಡುಗ ಹುಡುಗಿ ಅಂತ ಇಲ್ಲ, ಇಬ್ರು ಲೈಫ್ ಕೂಡ ತುಂಬಾ ಪ್ರಾಬ್ಲಮ್ ಆಗಿದೆ. ಓಕೆ, ಇಷ್ಟೊತ್ತವರೆಗೂ ನಾನು ಜನರನ್ನ ಕೇಳ್ತಾ ಇದ್ದೆ ಹುಡುಗರ ಜೀವನ ಕಷ್ಟನಾ ಹುಡುಗಿರ ಜೀವನ ಕಷ್ಟನಾ ಅಂತ ಹೇಳಿ. ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ರು. ಸ್ವಲ್ಪ ಜನ ಹುಡುಗರ ಜೀವನ ಕಷ್ಟ ಅಂತಾರೆ, ಸ್ವಲ್ಪ ಜನ ಹುಡುಗಿರ ಜೀವನ ಕಷ್ಟ ಅಂತ ಇದ್ರು. ಈಗ ನಾನು ಹೇಳ್ಬಿಡ್ಬೋದು, ಓಕೆ ನಿಮ್ ಜೀವನ ಕಷ್ಟ ಅಂತ ಹೇಳಿ. ಬಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ನಿಮ್ಮ ಪ್ರಕಾರ ನಿಮ್ಮ ಜೀವನ ಎಷ್ಟು ಕಷ್ಟ ಅಂತ ನಿಮ್ಗೆ ಅನ್ಸುತ್ತೆ ವೆನ್ ಕಂಪೇರ್ ಟು ಹುಡುಗ ಹುಡುಗಿರು? ಕಂಪೇರಿಂಗ್ ಟು ಹುಡುಗ ಹುಡುಗಿಗೆ ಬಂದು ನಮ್ಮ ಜೀವನ ಬಂದು ತುಂಬಾ ಕಷ್ಟ ಇದೆ. ಲೈಕ್ ಒಂದು ಹುಡುಗಿ ಪಡೋ ಕಷ್ಟನೂ ನಾವು ಪಡ್ತೀವಿ, ಒಂದು ಹುಡುಗ ಪಡೋ ಕಷ್ಟನೂ ನಾವು ಪಡ್ತೀವಿ. ಹೆಂಗಂತ ಹೇಳಿದ್ರೆ ಒಂದು ಹುಡುಗಿ ಒಂದು ಈವ್ನಿಂಗ್ ಮೇಲೆ ನಡ್ಕೊಂಡು ಹೋದ್ರೆ ಹೆಂಗೆ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಆ ಥರ ನಮಗೂ ಬಂದು ಟೀಸ್ ಮಾಡ್ತಾರೆ, ಅಬ್ಯೂಸ್ ಮಾಡ್ತಾರೆ. ಆ ಥರ ಕಷ್ಟನೂ ನಾವು ಪಟ್ಟಿದ್ದೀವಿ. ಅದೇ ಥರ ಬಂದು ದುಡಿಮೆಗೆ ಬಂದು ಒಂದು ಹುಡುಗ ಬಂದು ಒಂದು ಸ್ಟೇಜ್ ಆಗಿದ್ಮೇಲೆ ಮನೆಗೆ ಅಂತ ಇಷ್ಟು ಅಂತ ಕೊಡಬೇಕು, ಅವ್ರ ಫ್ಯಾಮಿಲಿನ ಬಂದು ಲೀಡ್ ಮಾಡ್ಬೇಕಂತ ಇರುತ್ತೆ. 200%. ಆ ಥರ ನಮಗೆ ನಾವು ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ನಮ್ಮ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ. ಬಿಕಾಸ್ ವಿ ಡೋಂಟ್ ಗೆಟ್ ಜಾಬ್. ಆ ಥರ ನಮಗೆ ಅಷ್ಟು ಬೇಗ ಕೆಲಸ ಸಿಗಲ್ಲ. ಅದನ್ನು ನಮಗೆ ಎರಡು ಕಷ್ಟನೂ ಅವ್ರು ಒಬ್ಬೊಬ್ರು ಇಂಡಿವಿಜುವಲ್ ಲೈಫಲ್ಲಿ ಇರೋ ಕಷ್ಟ ಬಂದು
ನಾವು ಇಬ್ರು ತರ ಕಷ್ಟನು ನಾವು ಒಬ್ರು ನಾವು ಪಡಿತೀವಿ. ವ್ಯಾಲಿಡ್. ಓಕೆ, ನೀವು ಎಲ್ಲಾರು ನೋಡೋದೇನಂದ್ರೆ ಇವರೆಲ್ಲ ಸೆಕ್ಸ್ ವರ್ಕ್ ಮಾಡ್ತಾರೆ. ನಾರ್ಮಲ್ ಆಗಿ ನಾವು ರೋಡಲ್ಲಿ ಬಂದು ಅನ್ನ ಅಂತ ನಮಸ್ಕಾರ ಮಾಡಿದ್ರೇನ ಅವ್ರು ನೋಡೋ ರೀತಿನೇ ನಮ್ಗೆ ಬೇರೆ ಇರುತ್ತೆ. ಒಂದು ರೆಸ್ಪೆಕ್ಟ್ ಅಂತ ಇರಲ್ಲ ಟ್ರಾನ್ಸ್ಜೆಂಡರ್ ಲೈಫ್ ಅಲ್ಲಿ. ಒಂದು ನಾವೆಲ್ಲಾದ್ರೂ ಒಂದ್ ಕೆಲಸ ಕೇಳಿ ಹೋದ್ರೇನೋ ಅವ್ರು ನೋಡೋ ರೀತಿ ಬೇರೆ ಇರುತ್ತೆ. ಅಲ್ಲಿ ನಮ್ಗೆ ಯಾವ ಅಬ್ಯೂಸ್ಗಳು ಅದೆಲ್ಲ ಬಂದು ನಾವು ಕಂಪ್ಲೇಂಟ್ ಮಾಡಿದ್ರು ನಮ್ಮ ಮೇಲೇನೆ ನೀವು ಹಿಂಗಿರೋದ್ರಿಂದಾನೇ ನಿಮ್ಗೆ ಮಾಡ್ತಾರೆ, ನೀವ್ ಯಾಕೆ ಹಿಂಗಿದ್ದೀರಾ. ಬಟ್ ನಮ್ಮಲ್ಲಿ ಕೆಲವು ಜನ ಹಿಂಗಿರೋದ್ರಿಂದ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ನಾರ್ಮಲ್ ಪರ್ಸನ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಕಳ್ತನ ಮಾಡಿದ್ರೂ ಅದು ಕಳ್ಳರು ಅನ್ನಲ್ಲ, ಕಳ್ಳ ಅಂತಾರೆ. ಟ್ರಾನ್ಸ್ಜೆಂಡರ್ ಲೈಫ್ ಅಲ್ಲಿ ಯಾರೋ ಮಾಡಿದ್ರೂ ಎಲ್ಲರೂ ಒಂದೇ, ಇವರೆಲ್ಲ ಒಂದೇ ಸಂಘ ಒಂದೇ ಟೀಮ್ ಅಂತಾರೆ. ಯಾಕೆ ಆತರ ನಮ್ಗೆ ಕೇಳೋದು? ಇದು ಒಪ್ಕೊಂತೀನಿ. ನನಗೆ ಒಂದು ಕ್ರಾಸ್ ಕ್ವಶನ್ ಇದೆ ಇದ್ರಲ್ಲಿ, ಆಯ್ತಾ? ಅಂದ್ರೆ ಇದನ್ನ ನಾನು ಕೂಡ ಕೇಳಿರೋದ್ರಿಂದ ಇದನ್ನ ಕೇಳ್ತಾ ಇದ್ದೀನಿ. ನನಗೆ ತುಂಬಾ ಜನ ಟ್ರಾನ್ಸ್ಜೆಂಡರ್ ಪರ್ಸ್ನಲ್ ಆಗಿ ಗೊತ್ತು. ಸ್ವಲ್ಪ ಜನ ಜೀವನ ತುಂಬಾ ಚೆನ್ನಾಗಿದೆ, ಅಂದ್ರೆ ಅವರು ಬಡ್ಡಿಗೆ ದುಡ್ಡು ಕೊಡೋದನ್ನೆಲ್ಲ ಗೊತ್ತು, ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಹೇಳಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾ ಟ್ರಾನ್ಸ್ಜೆಂಡರ್ ಹತ್ರ ದುಡ್ಡಿದೆ. ಈಗ ಯಾವ್ದೋ ಒಂದು ಹೊಸದಾಗ ಅಂಗಡಿ ಓಪನ್ ಆಯ್ತು, ಅವ್ರು ಬರ್ತಾರೆ, ಗಲಾಟೆ ಮಾಡ್ತಾರೆ, ಮದುವೆ ಮನೆಗೆ ನುಗ್ತಾರೆ, 2,000 ಕೊಡೋದ್ರೆ 2,000 ಕೇಳ್ತಾರೆ, ಕೊಟ್ಟಿಲ್ಲ ಅಂತಂದ್ರೆ ಗಲಾಟೆ ಮಾಡ್ತಾರೆ. ಈ ತರದೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ, ನೀವು ನೋಡಿದ್ದೀರಾ. ನನ್ಗೆ ಒಂದೇ ಒಂದು ಇದಕ್ಕೆ ಆನ್ಸರ್ ಬೇಕಿರೋದು, ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ ಅಷ್ಟೊಂದು ದುಡ್ಡು ಮಾಡ್ತಾರೆ, ಅಷ್ಟೊಂದು ದುಡ್ಡು ಇದೆಯಾ? ಮಾಡಲ್ಲ. ಎಲ್ರು ಜೀವನ ಹೊಟ್ಟೆಪಾಡ್ಗೋಸ್ಕರ ಅವ್ರವ್ರ ಇದು ಹೋಗಿ ನೋಡ್ತಾರೆ. ದುಡ್ಡೆಲ್ಲ ಆ ತರ ಎಲ್ಲ ಯಾರು ಮಾಡಲ್ಲ. ಆ ತರ ಇದ್ರೆ ಇವತ್ತು ನಾವ್ ಯಾಕೆ ಈ ಲೈಫಲ್ಲಿ ಹಿಂಗ್ ನಡ್ಕೊಂಡ್ ಬರ್ಬೇಕು, ರೋಡಾಗೆ ಒಂದ್ 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ ಅಂತ. ಆ ತರ ಇದ್ರೆ ನಾವು ಮನೆಗೆ ಕುತ್ಕೋಬೋದಲ್ಲ. ದುಡ್ಡು ಮಾಡಂಗಿದ್ರೆ, ದುಡ್ಡು ಮಾಡ್ಬೇಕಂದ್ರೆ ಹೆಂಗ್ ಬೇಕಾದ್ರೂ ನಾವು ಮಾಡ್ಬೋದು. ನಮ್ಗೆ ಏನಿಲ್ಲ, ನಮ್ಗೆ ಜಾಬ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾವ್ ಎಲ್ಲಾರ ಹತ್ರ ಒಂದ್ 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ ಅಂತ ಕೇಳ್ತೀರಾ ಅಷ್ಟೇ. ಇನ್ ಕೇಸ್ ಜಾಬ್ ಏನೋ ಸಿಕ್ಕರೆ ಡೆಫಿನೆಟ್ ಆಗಿ ಮಾಡ್ತೀರಾ ನೀವು? ಡೆಫಿನೆಟ್ಲಿ ಮಾಡ್ತೀರಿ. ಆಕ್ಚುಲಿ ನಾನು ಓದಿರೋದು ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್, ಆನಿಮೇಷನ್, VFX ಮಾಡಿದ್ದೀನಿ. ಕ್ರೇಜಿ. ನಮ್ ಕಮ್ಯುನಿಟಿದಲ್ಲಿ ಎಲ್ಲಾರು ಓದಿದ್ದಾರೆ, ಹೌದಾ? ಎಲ್ಲಾರು ಎಜುಕೇಟೆಡ್ ಇದ್ದಾರೆ. ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ಅನ್ಬಿಟ್ಟು ಅವ್ರವ್ರ ಈ ಕೆಲಸ ಮಾಡ್ತಾ ಇದಾರೆ. ನಾನು BHM ಹೋಟೆಲ್ ಮ್ಯಾನೇಜ್ಮೆಂಟ್, ತಾಜಲ್ಲೆಲ್ಲ ಶೆಫ್ ಕೆಲಸ ಮಾಡಿದ್ದೀನಿ. ಕ್ರೇಜಿ. ನಮ್ಗೆ ಹೇಳ್ತಾರೆ ಒಬ್ಬೊಬ್ರು, ಯಾಕೆ ನೀವು ಈ ತರ ಬರ್ತೀರಾ ಅಂತ ಹೇಳ್ತಾರೆ. ಕೆಲಸ ಮಾಡ್ಬೋದು, ನಾನು ಇವಾಗೇ ನಾನು ರೆಸ್ಯೂಮ್ ಕೊಡ್ತೀನಿ ನಿಮ್ಗೆ, ನನ್ ಕೆಲಸ ಕೊಡ್ತೀರಾ? ಇಲ್ಲ ಹೋಗಮ್ಮ ಅಂತ ಹೇಳ್ಬಿಟ್ಟು ನಮ್ ನೋಡಿದ್ರೇನೆ ಒಂಥರ ಕೀಲಾಗಿ ನೋಡ್ತಾರೆ. ಈ ಮಂಗಳಮುಖಿ ಎಲ್ಲ ಒಂದೇ. ಬೆಳಗ್ಗೆ ಆದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ದೇವ್ರ ತರ ಬರ್ತಾರೆ, ರಾತ್ರಿ ಆದ್ರೆ ಸೂಳೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ನಮ್ಗೆ. ಆಕ್ಚುಲಿ ನೀವು ಹೇಳ್ಬೇಕಾದ್ರೆ ಪ್ರತಿಯೊಂದು ನೀವು ಹೇಳ್ತಾರೆ ಸತ್ಯನೇ. ಕೆಲವೊಂದು ಎಷ್ಟೊಂದು ಇನ್ಸಿಡೆಂಟು ಕಣ್ಮುಂದೆ ನೋಡಿರ್ತೀವಿ, ನಾವು ಮಾತಾಡೋಕ್ಕಾಗಿರಲ್ಲ, ಇಲ್ಲ ಏನು ಚೇಂಜ್ ಮಾಡೋಕ್ಕಾಗಿಲ್ಲ. ಆಬ್ವಿಯಸ್ಲಿ ಮನೆ ಕೇಳೋಕೆ ಹೋದಾಗ ಎಷ್ಟೊಂದು ಜನ ಮನೆ ಕೊಡಲ್ಲ, ಕೆಲಸ ಕೇಳೋಕೆ ಹೋದಾಗ ಕೆಲಸ ಕೊಡಲ್ಲ. ವ್ಯಾಲಿಡ್. ಆ್ಯಕ್ಚುಲಿ ಪ್ರಾಬ್ಲಮ್ ನಮ್ಮ ಹತ್ರನೇ ಇದೆ, ನಾವು ಸುಮ್ಮನೆ ಬ್ಲೇಮ್ ಮಾಡ್ತೀವಿ. ಅಟ್ಲೀಸ್ಟ್ ನಾನು ಏನು ಅಂತಾನೆ ವಿಡಿಯೋ ನೋಡ್ತಾ ಇರೋರನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಹತ್ರ ಯಾರಾದರೂ ಒಬ್ರು ಬಂದು ಕೆಲಸ ಕೇಳ್ತಾ ಇದ್ದಾರೆ, ಕೆಲಸ ಏನಾದ್ರು ವೇಕೆನ್ಸಿ ಇದೆ, ದಯವಿಟ್ಟು ಕೊಡಿ. ನಾವೆಲ್ಲ ರೆಡಿ ಆಗಿದ್ದೀರಿ ಕೆಲಸ ಎಲ್ಲ ಮಾಡಕ್ಕೆ. ಒಂದು ಚಾನ್ಸ್ ಕೊಟ್ಟು ನೋಡಿ, ಅದ್ರಲ್ಲಿ ಏನೋ ತಪ್ಪೇನಂತ ಮಾಡಿದ್ರೆ ಅವಾಗ ನೀವು ಹೇಳ್ಬೋದು. ಚಾನ್ಸೇ ಕೊಡ್ತಿಲ್ದೆ ಇವ್ರು ಎಲ್ಲ ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ ಹೇಳಿದ್ರೆ ಅದು ನಾವು ಅಕ್ಸೆಪ್ಟ್ ಮಾಡಲ್ಲ. ಫೈನಾನ್ಷಿಯಲ್ ಇಶ್ಯೂ ಇರುತ್ತೆ, ಪೇರೆಂಟ್ಸ್ನ ನೋಡಬೇಕು, ಇದ್ ಕಡೆ ನಮ್ಮ ಸರ್ಜರಿ ಆಗೋದು ನೋಡ್ಬೇಕು, ಎಲ್ಲ ನಾವು ನೋಡ್ಬೇಕಂದ್ರೆ ನಮಗೆ ಕಾಸು ಬೇಕು. ಅದಕ್ಕೆ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ. ಯಾವ ಗೌರ್ಮೆಂಟ್ ಕಡೆಯಿಂದನೂ ನಮ್ಗೆ 1 ರೂಪಾಯಿ ಸಹಾಯ ಬರಲ್ಲ. ಇವಾಗ ಆಕ್ಚುಲಿ ನಾನು ಮನೆ ಹುಡುಕ್ತಾ ಇದ್ದೀನಿ, ಇನ್ನೂ ತನಕ ನಂಗೆ ಮನೆ ಸಿಕ್ಕಿಲ್ಲ. ಮನೆಗಳು ಇರುತ್ತೆ, ಹೋದ್ರೆ ಇಲ್ಲಮ್ಮ ಆಗಲ್ಲ, ಕೊಡಲ್ಲ ಅಂತಾರೆ. ಅಲ್ಲ, ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಜೀವನ ಇಲ್ಲ, ಆರಾಮಾಗಿದೆ, ನಾವು ಹೆಂಗ್ ನೋಡ್ತೀವೋ ಅದ್ರ ಮೇಲೆ ಇರುತ್ತೆ ಅಂತ ಹೇಳ್ತೀರಲ್ಲ. ಅದು ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಯಾವಾಗಲೂ ನಾವು ಬಂದಿವಿ ನಿಮ್ಮನ್ನ ನೋಡ್ಬಿಟ್ಟು ನಾವು ಮಾತಾಡಿ ನಾವು ಏನೋ ಸಹಾಯ ಕೆಲವು ಏನಿದ್ರು ನಾವೊಂದು ಹ್ಯಾಪಿಯಾಗಿ ಕೇಳಿ ನೀವು ಬ್ಲೆಸ್ ಮಾಡ್ದೇನೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಕಷ್ಟ ಎಲ್ಲ ಇಟ್ಕೊಂಡು ಅಯ್ಯೋ ನಮ್ಗೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನೀವು ಬ್ಲೆಸ್ ಮಾಡಿದ್ರೆ ಅದು ಬ್ಲೆಸ್ಸಿಂಗ್ ಬಂದು ವ್ಯಾಲಿಡ್ ಆಗಲ್ಲ. ಅದಕ್ಕೋಸ್ಕರ ಅದೆಲ್ಲ ನಾವು ಅಲ್ಲೇ ಮನೇಲಿ ಬಿಟ್ಬಿಟ್ಟು ಆಚೆ ಬರುವಾಗ ಮಾತಾಡ್ಕೊಂಡು ಫ್ರೀಯಾಗಿ ನಮ್ಮ ಕಮ್ಯುನಿಟಿದಲ್ಲೂ ಹಂಗೆ ಒಂದು ಹಾಡು ಹಾಕೊಂಡು ಜಾಲಿಯಾಗಿ ಎಲ್ಲರೂ ಕಷ್ಟ ಇರುತ್ತೆ, 1 ಸೆಕೆಂಡ್ ನಾವು ಮರ್ತ್ಬಿಟ್ಟು ಹ್ಯಾಪಿ ಆಗಿರ್ಬೇಕು ಅಷ್ಟೇ. ನೀವು ಇಲ್ಲಿವರೆಗೂ ಒಂದಿಷ್ಟು ಫೇಸ್ ಆಫ್ ಲೈಫ್ನ ನೋಡ್ಕೊಂಡ್ ಬಂದಿರ್ತಾರೆ. ಅಂದರೆ ಚಿಕ್ಕವರಾಗಿದ್ದಾಗ ಹಿಂಗಿರುತ್ತೆ ಲೈಫು, ಅದಾಗಿದ್ಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗಿರುತ್ತೆ ಲೈಫು, ಅದಾಗಿದ್ಮೇಲೆ ಕಾಲೇಜು, ಅದಾಗಿದ್ಮೇಲೆ ಇವಾಗ ವರ್ಕಿಂಗ್ ಪ್ರೊಫೆಷನ್ನು, ನೆಕ್ಸ್ಟ್ ಫ್ಯೂಚರಲ್ಲಿ ಮದುವೆ, ಮಕ್ಕಳು, ಅದನ್ನೆಲ್ಲ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೂ ನೋಡಿರ್ತಾರೆ ಬೇರೆಯವ್ರನ್ನ. ಅಜ್ಜಿ ತಾತ ಎಲ್ಲರದ್ದು ಒಂದೊಂದು ಫೇಸ್ ಆಫ್ ಲೈಫ್ ಇರುತ್ತೆ. ನಿಮ್ಮ ಪ್ರಕಾರ ಯಾರ ಫೇಸ್ ಆಫ್ ಲೈಫು, ಇಲ್ಲ ಯಾವ ಫೇಸ್ ಆಫ್ ಲೈಫು ನಿಜವಾಗ್ಲೂ ಕಷ್ಟ ಅಂತ ಅನ್ಸುತ್ತೆ? ವರ್ಕಿಂಗ್ ಬಂದಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಅದು ಕಷ್ಟ ಅಂತ ಅನ್ಸುತ್ತೆ. ಹೌದು. ಬಿಟ್ವೀನ್ 35 to 50 years ಅನ್ನೋದೇನಿದೆ, ಸೊ ಅದು ಕ್ವೈಟ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ ನನಗೆ ಪರ್ಸನಲ್ ಫೀಲಿಂಗ್ ಅಲ್ಲ ಬ್ರೋ, ನಿಜ ಹೇಳ್ತೀನಿ. ಆ ಫೇಸ್ ಆಫ್ ಲೈಫಲ್ಲಿ ಅಷ್ಟೇ ನಾವು ನಮಗೋಸ್ಕರ ಬದುಕಲ್ಲ, ಎಲ್ಲ ಬೇರೆಗೋಸ್ಕರ ಬದುಕ್ತೀವಿ. ನನಗನ್ಸೋ ಪ್ರಕಾರ ಬ್ಯಾಚುಲರ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ಬ್ಯಾಚುಲರ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ಐ ಆಮ್ ಇನ್ ಬ್ಯಾಚುಲರ್ ಲೈಫ್. ಅದ್ ಬಿಟ್ಟರೆ ನೆಕ್ಸ್ಟ್ ಮದುವೆ ಆದ್ಮೇಲೆ ಕಷ್ಟಗಳಂತೂ ಇದ್ದಿದೆ. ಕಟ್ಟಿಟ್ಟ ಬುದ್ಧಿ ಕರೆಕ್ಟ್ ಸರ್, ನಮ್ಮ ಅಮ್ಮ ವಿಡಿಯೋ ನೋಡ್ತಾರೆ. ಅದಂತೂ ಕಷ್ಟ ಅಂತೂ ದುಡಿಲೇಬೇಕು, ಕಷ್ಟ ಅಂತೂ ಇದ್ದೇ ಇರ್ತದೆ. ಚೆನ್ನಾಗಿರೋ ಹುಡುಗಿ ಇದ್ರೆ ಸಿಹಿ, ಚೆನ್ನಾಗಿರೋ ಹುಡುಗಿ ಇಲ್ಲ ಅಂದ್ರೆ ಬರೀ ಕಹಿ. ಕರೆಕ್ಟ್ ಅಲ್ಲ ಸರ್? ನಮ್ಮ ಅಪ್ಪ ಅಮ್ಮನ್ಗೆ ನಮಗೆ ಹೊಂದ್ಕೊಂಡು ಹೋದ್ರೆ ಸಿಹಿ, ಆದ್ರೆ ಹುಡುಗಿ ಸಿಗಲ್ಲ ಬಿಡಿ ಸರ್, ನಮ್ಗೆಲ್ಲ ಸಿಗಲ್ಲ. ಇಲ್ಲ ಅಂದ್ರೆ ಕಹಿನೇ, ಇಲ್ಲ ಅಂದ್ರೆ ಕಹಿನೇ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಮ್ಮ. ಏನ್ ಮಾಡ್ಕೊಂಡಿರೋದು ನೀವು? ಮನೆ ಕೆಲಸ ಹೋಗ್ತೀನಿ. ಮನೆ ಕೆಲಸ ಹೋಗ್ತೀರಾ ಈ ವಯಸ್ಸಲ್ಲೂ? ಹ್ಞೂನಪ್ಪ. ಎಷ್ಟು ನಿಮ್ ವಯಸ್ಸು? ನನಗೆ 95.
95 ವರ್ಷ 95. ನಾನು ಯಾವಾಗ ವಿಡಿಯೋ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ನಿಂತ್ಕೊಂಡು ನಾನು ನೋಡ್ಕೊಂಡು ಹೋಗ್ತೀರಲ್ಲ. ಹೌದು. ಅಲ್ಲ ನೀವು ಇಷ್ಟೊಂದೆಲ್ಲ ಜೀವನ ನೋಡಿದಿರಲ್ಲ 95 ವರ್ಷವರೆಗೂ, ನಿಮಗೆ ಯಾವ ಟೈಮಲ್ಲಿ ಮನುಷ್ಯನ ಜೀವನ ಕಷ್ಟ ಅಂತ ಅನ್ಸುತ್ತೆ? ಅಂದ್ರೆ ಚಿಕ್ಕವರಾಗಿದ್ದ ಕಷ್ಟ ಅನ್ಸುತ್ತಾ, ಇಲ್ಲ ದೊಡ್ಡವರಾಗಿದ್ದ ಕಷ್ಟ ಅನ್ಸುತ್ತಾ, ಇಲ್ಲ ವಯಸ್ಸಾಗಿದ್ದ ಕಷ್ಟ ಅನ್ಸುತ್ತಾ? 15 ವರ್ಷದಿಂದ 15 ವರ್ಷಕ್ಕೆ ನಂಗೆ ಕಷ್ಟ ಆಗಿತ್ತು. 25 ವರ್ಷಕ್ಕಂಟ ಕಷ್ಟ. ನಮ್ಮ ಯಜಮಾನ್ ಸತ್ತು ಅಂದ್ಮೇಲೆ ಇವಾಗ ನೆಮ್ಮದಿಯಾಗಿದ್ದೀನಿ. ಯಾಕೆ ಏನ್ ಮಾಡ್ತಾ ಇದ್ರು ಯಜಮಾನ್ರು? ಅಯ್ಯೋ ಕುಡ್ಕೊಂಡ್ಬಂದು ಹೊಡೆಯೋದು ಬಡಿಯೋದು ಅದೆಲ್ಲ ಮಾಡ್ತಿದ್ನಪ್ಪ. ಹೌದಾ? ಈಗ ಒಂದ್ ಸತ್ ಮೇಲೆ ನೆಮ್ಮದಿಯಾಗಿದ್ದೀನಪ್ಪ ನಾನು. ಅಲ್ಟಿ ಇದು ಅಷ್ಟೆಲ್ಲ ಹೊಡಿತಾ ಇದ್ದಾಗ ಅವ್ರನ್ನ ಬಿಟ್ಟೋಗಿಲ್ವಾ ನೀವು? ನಾನು ಇಲ್ಲ, ನಾನು ಹಿಡ್ಕೊ ಹೊಡಿತಿದ್ದೆ. ನೀವು ಹೊಡಿತಿದ್ರಾ? ನಾನು ಹೊಡಿತಿದ್ದೆ. ಯಾಕೆ ಹೊಡಿತೀಯ? ನಾನು ತಂದಾಕೋದು, ನೀವು ಕುಂತ್ಕೊ ತಿನ್ನೋದು. ಯಾಕೆ ನಾನು ಹೊಡಿತೀನಿ ನೀನು ಅಂತ ಕೇಳ್ತಿದ್ದೆ ಅಂತ ನೀವು ಅನ್ಸ್ತಿದ್ರಿ. ಅನ್ನ ಆಗ್ತಿದೆ. ಸೂಪರ್. ನಿಜ ಖುಷಿ ಆಗುತ್ತೆ ನೋಡಿ. ಕುಡ್ಕನಾದ್ರೂ ಸರಿ ಜೀವನ ನಡೆಸಿದಿರಲ್ಲ. ನಡೆಸಿದ್ದೀನಿ, ಸಾಯೋವರೆಗೂ ನಡೆಸಿದ್ದೀನಿ ನೋಡಿ. ಅದಕ್ಕೆ ನೀವು ಇನ್ನೂ ಚೆನ್ನಾಗಿದ್ದೀರ ನೋಡಿ. 95 ವರ್ಷಕ್ಕೆಲ್ಲ ನಾವೆಲ್ಲ ಹಿಂಗ್ ನಿಂತ್ಕೊಳೋದೇ ಇಲ್ಲ. ಹೌದಾ? ನಿಜವಲ್ಲ. ಬಾಂಡ್ ಪೇಪರ್ ಅಲ್ಲಿ ಇವತ್ತೇ ಬರ್ಕೊಟ್ಬಿಡ್ತೀವಿ. ನೀವು ಇಷ್ಟು ಕಟ್ಬಿಟ್ಟಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ನನ್ನ ಮನೇಲಿ ಇರಬಾರ್ದು, ಯಾರಿಗೂ ಭಾರವಾಗಿ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಯಾವ ಟೆನ್ಷನ್ ಮಾಡಾರಪ್ಪ. ಡ್ಯೂಟಿಗೆ ಹೋಗ್ತೀನಿ, ಕೆಲಸ ಮಾಡ್ಕೊ ಬರ್ತೀನಿ, ಟಿವಿ ಹಾಕತ್ತೀನಿ, ನೋಡ್ಕೊತೀನಿ, ಮನಿಕತ್ತೀನಿ ಅಷ್ಟೇ. ಅಮ್ಮ ನೀವು ಇನ್ನೂ 90 ವರ್ಷ ಬದುಕಿ ಖುಷಿಯಿಂದ ಇರಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಜೀವನದಲ್ಲಿ ನಿಮ್ಮ ಪ್ರಕಾರ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ಮನುಷ್ಯ ಮಾಡಬೇಕಾಗಿರುವಂತ ಕೆಲಸ ಇದೆ. ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೋಬಾರ್ದು. ವ್ಯಾಲಿಡ್. ಇನ್ನೊಬ್ಬರ ನೋಡಿ ಹೊಟ್ಟೆ ಹುರ್ಕೋಬಾರ್ದು, ಅಸೂಯೆ ಪಡಬಾರ್ದು. ಅದು ಫಸ್ಟ್ ಪಡ್ಲೇಬಾರ್ದು. ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಇದಂತೂ ಗ್ಯಾರಂಟಿ. ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲೂ ಸೋಲಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು ಜೀವನದಲ್ಲಿ. ನೋ ಎಕ್ಸ್ಪೆಕ್ಟೇಷನ್. ಏನಾಗುತ್ತೋ ಆಗ್ಲಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ತಾ ಇರ್ಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಯಾಗಿರ್ತೀನಿ ಅಷ್ಟೇ. ನಾಳಿದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ದೊಡ್ಡವರೊಬ್ರು ಹೇಳಿದ್ದಾರೆ. ಅಷ್ಟೇ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಒಂದು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಆಮೇಲೆ ದುಡಿಬೇಕು, ಸೋಂಬೇರಿತನ ಬಿಡ್ಬೇಕು. ಒಬ್ರು ಬೆಳಿತಾರ ಅಂದ್ರೆ ಅವ್ರನ್ನ ಕಾಲೆಳಿಬಾರ್ದು, ಅವ್ರನ್ನ ಇನ್ನೂ ಸ್ವಲ್ಪ ಎಂಕರೇಜ್ ಮಾಡ್ಬೇಕು. ಕರೆಕ್ಟ್. ಆದ್ರೆ ಬೆಳೆಸ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು ಅಷ್ಟೇ. ಸಾಲ ಮಾಡಬೇಡಿ. ಓಕೆ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ. ಮದ್ವೆ ಆಗಿ ಅದು ಕೂಡ ಒಳ್ಳೇದೇ. ಇದಕ್ಕೆ ನಾನು ಇಲ್ಲ. ಅಂದ್ರೆ ಒಳ್ಳೆ ಹುಡುಗರು ನೋಡಿ ಮದ್ವೆ ಆಗಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಜೀವನದಲ್ಲಿ ಆಕ್ಚುಲಿ ವ್ಯಾಲಿಡ್ ಏನು ಅಂದ್ರೆ ಜೀವನದಲ್ಲಿ ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ನೆಮ್ಮದಿ ಇರಲ್ಲ. ಅಪ್ಪ ಅಮ್ಮನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೋಬೇಕು. ದಟ್ ಈಸ್ ದ ಮೇನ್ ಪ್ರಿಯಾರಿಟಿ. ಮೂರನೇದು ನಾನು ಒಪ್ಕೊಳಲ್ಲ. ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮದುವೆ ಆದ್ಮೇಲೆ ಹೆಣ್ಮಕ್ಳು ನೇಮ್ ಚೇಂಜ್ ಆಗುತ್ತೆ, ಗಂಡು ಮಕ್ಳದ್ದು ಭವಿಷ್ಯನೇ ಚೇಂಜ್ ಆಗೋಗುತ್ತೆ. ಎಂತಹ ಮಾತು ಹೇಳಿದ್ರೆ ತಂದೆ. ಬಟ್ ವ್ಯಾಲಿಡ್. ಯಾಕಂದ್ರೆ ನಮ್ಮಮ್ಮ ವಿಡಿಯೋ ನೋಡ್ತಾರೆ, ಮದುವೆ ಆದ್ಮೇಲೆ ಲೈಫ್ ಚೇಂಜ್ ಆಗುತ್ತೆ. ಏನ್ ಹೇಳೋದಂದ್ರೆ ಎಲ್ಲ ಮಂಗಳಮುಖಿ ಅವ್ರಿಗೆಸ್ಕರ ನಾನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು, ನಮ್ಮಂತವ್ರು ಯಾರಾದ್ರೂ ಬಂದ್ರೆ ಸಹಾಯ ಮಾಡಿ. ಇನ್ನೊಂದೇನಂದ್ರೆ ಮನೆ ಕೊಡಿ. ನಾವು ಮನುಷ್ಯರೇ ತಾನೆ, ನಾವೆಲ್ಲ ಎಲ್ಗೆ ಹೋಗಕ್ಕಾಗುತ್ತೆ? ಪ್ಲಾಟ್ಫಾರ್ಮ್ದಲ್ಲಿ ಮಲ್ಗಕ್ಕಾಗುತ್ತಾ? ಯಾರೋ ಒಬ್ರು ಮಾಡಿದ ತಪ್ಪಿಂದ ಎಲ್ರಿಗೂ ಶಿಕ್ಷೆ ಆಗುತ್ತೆ. ಮನೆ ಕೊಡಿ, ಎಜುಕೇಶನ್ ಕೊಡಿ. ನಿಮ್ಮ ಮನೇಲಿ ನಮ್ಮ ಥರ ಯಾರಂತ ಇದ್ರೆ ಪ್ಲೀಸ್ ಅಕ್ಸೆಪ್ಟ್ ಮಾಡಿ. ಆಚೆ ನಾವು ಪಡೋ ಕಷ್ಟ ಬಂದು ನಮ್ಮ ಫ್ಯೂಚರ್ ಜನ್ರೇಷನ್ ಕಷ್ಟ ಪಡಬಾರ್ದು ಅಂತ ನಾವು ತುಂಬಾ ಅದೇ ಪ್ರೇಯರ್ ಮಾಡೋದು ದೇವ್ರ. ಇವಾಗ ನಮ್ಮ ಫ್ಯಾಮಿಲಿ ಸ್ಕೂಲ್ದಲ್ಲೆಲ್ಲ ಏನಂದ್ರೆ ಅಕ್ಸೆಪ್ಟ್ ಮಾಡಕ್ ರೆಡಿ ಆಗಿರ್ತಾರೆ. ಕಸಿನ್ಸ್ ಕೊಲೀಗ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಏಂತಕ್ಕೆ ನಿಮ್ಮ ಮಗ ಈ ತರ ಕೋಜ ಆಗ್ಬಿಟ್ಟ, ನಿಮ್ಮ ಮಗ 9 ಆಗ್ಬಿಟ್ಟ, ಏಂತಕ್ಕೆ ಸೇರಿಸ್ತೀರಾ, ಅವ್ರಿಗೆಲ್ಲ ಸೇರಿಸ್ಬೇಡಿ ಈ ತಲೆ ಹೇಳ್ತಾರೆ. ಪೇರೆಂಟ್ಸ್ ಏನ್ ಆಗುತ್ತೆ ಅಂದ್ರೆ ಅವ್ರಿಗೊಂಥರ ಶೇಮ್ ಆಗುತ್ತೆ. ಅಯ್ಯೋ ನಮ್ಮ ಮನೆ ಬಿಟ್ಟು ಬಂದ್ಬಿಡ್ತೀವಿ ಆ ಟೈಮಲ್ಲಿ. ನಮಗೋಸ್ಕರ ನಮ್ಮ ಪೇರೆಂಟ್ಸ್ ಎಲ್ಲ ಯಾಕೆ ಇಷ್ಟು ಮಾತೆಲ್ಲ ಕೇಳಬೇಕಾ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕಮ್ಯುನಿಟಿ ಜೊತೆ ಇರ್ತೀವಿ. ನಮಗೂ ಆಸೆ ಇರುತ್ತೆ ನಮ್ಮ ಅಮ್ಮ ಜೊತೆ ಇರಬೇಕು, ಅಪ್ಪ ಜೊತೆ ಇರಬೇಕಂತ. ಅದೇ ಸೊಸೈಟಿ ಬಿಡ್ತಾ ಇಲ್ಲ ಅದಕ್ಕೆ. ನಮ್ಮ ಪೇರೆಂಟ್ಸ್ ಎಲ್ಲ ಇನ್ನೂ ತನಕ ಅಕ್ಸೆಪ್ಟ್ ಮಾಡಿಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಅಕ್ಸೆಪ್ಟ್ ಮಾಡಿ. ನಾವು ನಿಮ್ಮ ಥರ ಮನುಷ್ಯರೇ. ನೀವು ಹುಟ್ಟೋಗಿಂದಾನೇ ಹುಡುಗ ಆಗಿ ಇರ್ತೀರಾ, ಎಲ್ಲ ಇರ್ತೀರಾ. ನಮಗೆ ಜೆಂಡರ್ ಚೇಂಜ್ ಆಗುತ್ತೆ, ನಮ್ಮ ಒಳಗಡೆ ಚೇಂಜ್ ಆಗುತ್ತೆ. ಹೆಣ್ಮಕ್ಳ ಥರ ಒಂದು ಭಾವನೆ ಬರುತ್ತೆ ನಮಗೆ. ಅದು ಏನು ಮಾಡೋಕ್ಕಾಗಲ್ಲ. ಆ ದೇವ್ರು ಕೊಟ್ಟಿರೋದಂತ ನಾವು ತಿಳ್ಕೊಂಡು ನಾವು ಇದು ಮಾಡ್ಕೋಬೇಕಷ್ಟೇ. ಲೈಫ್ ಏನಿದೆಯೋ ಅದನ್ನ ಖುಷಿಯಾಗಿ ಬಾಳ್ಬೇಕು. ಕಷ್ಟ ಇದೆ ಲೈಫ್, ಅಯ್ಯೋಯ್ಯೋ ಆಗಲ್ಲ, ಈ ಜೀವನ ಆಗಲ್ಲ ಹಂಗೆಲ್ಲ ಹೇಳ್ಬಾರ್ದು. ಲೈಫ್ ಇದೆಯಾ, ಖುಷಿಯಾಗಿ ಬಾಳ್ಬೇಕು. ಇರೋ ಲೈಫ್ನ ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಸೂಪರ್, ವೆಲ್ ಸೆಟ್. ದೇವ್ರ ತರ ಎದ್ಬಿಟ್ಟು ಗೋಪುರದಲ್ಲಿ ಇಡೋದು ಬೇಡ, ತುಲ್ದ್ಬಿಟ್ಟು ಚಪ್ಪಿದಲ್ಲಿ ಕಸಾಗ ಹಾಕೋದು ಬೇಡ. ಕಾಮನ್ ಪೀಪಲ್ ಈಕ್ವಲ್ ಹ್ಯೂಮನ್ ತರ ನೋಡಿದ್ರೆ ಸಾಕು. ಎಲ್ಲಾ ತರ ನಾವು ನಮ್ಮ ಪಾಡಕ್ ನಾವ್ ಇರ್ತೀವಿ. ನಮ್ನ ಫ್ರೀಡಮ್ ಆಗಿ ಬಾಳಕ್ ಬಿಡ್ರಿ. ಆಕ್ಚುಲಿ ಎಲ್ರಿಗೂ ನೀವು ಆಶೀರ್ವಾದ ಮಾಡಿ ದೇವ್ರ ಹತ್ರ ಬೇಡ್ಕೋತೀರಾ. ಇವತ್ತು ನಾನು ನಿಜವಾಗ್ಲೂ ನಿಮ್ಗೋಸ್ಕರ ಬೇಡ್ಕೋತೀನಿ. ಜೀವನದಲ್ಲಿ ಯಾವಾಗ್ಲೂ ಖುಷಿಯಿಂದ ಇರಿ. ಇದೆಲ್ಲ ಆಬ್ವಿಯಸ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಅವಾಗಿಂಗು ಇವಾಗಿಂಗು ಎಷ್ಟೋ ಚೇಂಜ್ ಆಗಿದೆ. ಬಟ್ ಫ್ಯೂಚರ್ ಅಲ್ಲಿ ಇನ್ನೂ ಚೇಂಜ್ ಆಗ್ಲಿ. ಆಮೇಲೆ ನಿಮ್ಮ ಕಮ್ಯುನಿಟಿಯಲ್ಲಿ ಯಾರಾದ್ರೂ ಒಬ್ರು ತಪ್ಪು ಮಾಡ್ತಾ ಇದ್ರೆ, ನಿಮ್ಗೇನು ಗೊತ್ತಾದ್ರೆ ದಯವಿಟ್ಟು ಅವ್ರಿಗೂ ಹೇಳಿ. ಅವ್ರು ಯಾರ್ಯಾರು ತಪ್ಪು ಮಾಡ್ತಾರೆ, ಗಲಾಟೆ ಮಾಡ್ತಾ ಇದಾರೆ, ಅವ್ರೊಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಕಮ್ಯುನಿಟಿ ಒಳ್ಳೆ ಹೆಸರು ಬರುತ್ತೆ. ಸೊ ದಯವಿಟ್ಟು ಯಾರಾದ್ರೂ ವಿಡಿಯೋ
ನೋಡ್ತಾ ಇರೋರು, ನಾನೊಂದು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಇನ್ ಕೇಸ್ ನನ್ನೊಂದು ಚಿಕ್ಕ ಬಿಸ್ನೆಸ್ ಇದೆ, ಟೂರ್ಸ್ ಅಂಡ್ ಟ್ರಾವೆಲ್ಸ್. ಅದ್ರಲ್ಲಿ ನೀವು ಕೆಲಸ ಮಾಡ್ತೀರಾ ಪಕ್ಕ ನನ್ನ ನಿಮ್ಗೆ ಏನ್ ಮಾಡ್ತೀರಾ ಮಾಡ್ತೀನಿ. ಎಲ್ಲದಕ್ಕೂ ರೆಡಿ ಆಗಿದ್ದೀರಣ್ಣ. ಕೆಲಸ ಸಿಕ್ಕಿದ್ರೆ ಸಾಕು, ನಾವು ರೆಡಿ ಆಗಿದ್ದೀರಿ ಜಾಬ್ ಮಾಡಕ್ಕೆ. ಓಕೆ, ಥ್ಯಾಂಕ್ ಯು so much for this opportunity. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಷ್ಟ ಇರುತ್ತೆ, ನೋವು ಇರುತ್ತೆ, ದುಃಖ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಕಷ್ಟಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ಇದೆ ಅಂತ ಕೊರಗಬೇಡಿ, ನೋವಿದೆ ಅಂತ ನರಳಬೇಡಿ, ನಿಮ್ಮ ಜೀವನ ಜೀವಿಸ್ಬಿಡಿ. ಆವಾಗ ಆ ಜೀವಕ್ಕೆ ಒಂದು ಅರ್ಥ ಸಿಗುತ್ತೆ. ಇದನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.